ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಕೆ ಅಂತಿಂತ ಸುಂದರಿಯಲ್ಲ, ಸುರ ಸುಂದರಿ. ಈಕೆ ಸೌಂದರ್ಯಕ್ಕೆ ಮಾರು ಹೋದ್ರೆ ಅಪಾಯ ಗ್ಯಾರಂಟಿ. ಈಕೆಯ ರೀಲ್ಸ್ ನೋಡಿ ಕಳೆದು ಹೋದ್ರೆ ಟೋಪಿ ಹಾಕೋದು ಗ್ಯಾರಂಟಿ. ಬೆಂಗಳೂರಿನಲ್ಲಿ ಸುರ ಸುಂದರಿಯರಿಂದ ದೋಖಾ ನಡೀತಾ ಇದೆಯಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಯಲಾಯ್ತು ಹನಿ ಟ್ರ್ಯಾಪ್ ಮೋಸ. ನೋಡೋದಕ್ಕೆ ಸುಂದರವಾಗಿದ್ದಾಳೆ ಅಂತ ನೀವೇನಾದ್ರೂ ಆಕೆಯ ಬಲೆಗೆ ಬಿದ್ರೆ ನಿಮಗೆ ದೋಖಾ ಗ್ಯಾರಂಟಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಬಯಲಾಯ್ತು ಹನಿ ಟ್ರ್ಯಾಪ್ ಮೋಸ. ಹಾಗಾದ್ರೆ ಹೇಗೆಲ್ಲ ಮರಳು ಮಾಡ್ತಾರೆ, ಹೇಗೆ ನಿಮ್ಮನ್ನ ಟ್ರ್ಯಾಪ್ ಮಾಡ್ತಾರೆ, ಯಾವ ರೀತಿ ಮೋಸ ಆಗುತ್ತೆ, ಅದರ ಇಂಚಿಂಚು ಮಾಹಿತಿ. ಈಕೆ ಅಂತಿಂತ ಸುಂದರಿ ಅಲ್ವೇ ಅಲ್ಲ, ಸುರ ಸುಂದರಿ. ಬೆಂಗಳೂರಿನ ಉದ್ಯಮಿಗಳೇ ಹುಷಾರ್ ಹುಷಾರ್. ಏನ್ ಮಾಡ್ತಾರೆ ಹಾಗಾದ್ರೆ ಸುರ ಸುಂದರಿಯರು? ಬಿಸ್ನೆಸ್ ಮೆನ್ಗಳೇ ಈ ಸುರ ಸುಂದರಿಯರ ಟಾರ್ಗೆಟ್. ಪ್ರಮೋಷನ್ ಮಾಡೋದಾಗಿ ಬರ್ತಾರೆ, ಹನಿ ಟ್ರ್ಯಾಪ್ ಮಾಡ್ತಾಳೆ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ನಿಂದ ಹನಿ ಟ್ರ್ಯಾಪ್ ಮಾಡಲಾಗ್ತಾ ಇದೆ. HK ಪರ್ಮನೆಂಟ್ ಮೇಕಪ್ ಕ್ಲಿನಿಕ್ ಮಾಲೀಕನಿಗೆ ಹನಿ ಟ್ರ್ಯಾಪ್ ಮಾಡಿದ್ದಾರೆ. ಕ್ಲಿನಿಕ್ ಪ್ರಮೋಷನ್ ಸಲುವಾಗಿ ಇನ್ಫ್ಲೂಯೆನ್ಸರ್ ಸಾಧನಾ ಶೆಟ್ಟಿ ಭೇಟಿ ಮಾಡಿದ್ದಾರೆ. ತದನಂತರದಲ್ಲಿ ಶುರುವಾಯಿತು ನೋಡಿ, ಮೋಸಕ್ಕೆ ಒಳಗಾಗಿದ್ದಾರೆ. ಸಾಧನಾ ಶೆಟ್ಟಿ ಭೇಟಿಯಾದ ಬಳಿಕ ಮಾಲೀಕ ಕಾರ್ತಿಕ್ ಪುತ. ನಂತರ ಸಾಧನಾ ಶೆಟ್ಟಿ ಕಾರ್ತಿಕ್ ನಡುವೆ ಸ್ನೇಹ ಸಂಬಂಧ ಬೆಳೆಯುತ್ತೆ. ಈ ವಿಡಿಯೋ ಅಂದ್ರೆ ಇಬ್ಬರ ಖಾಸಗಿ ವಿಡಿಯೋವನ್ನು ಕೂಡ ಮಾಡ್ಕೊಳ್ತಾರೆ. ಆ ವಿಡಿಯೋವನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾಳೆ ಕಾರ್ತಿಕ್ಗೆ. ಹೀಗೆ ಲಕ್ಷ ಲಕ್ಷ ವಂಚಿಸಲಾಗಿದೆ. 1.5 ಕೋಟಿ ಕೊಡ್ತಿದ್ರೆ ಕುಟುಂಬಕ್ಕೆ ತಿಳಿಸ್ತೀನಿ ಅಂತೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ಲಂತೆ. ಬಳಿಕ ಆನ್ಲೈನ್ ನಲ್ಲಿ 5 ಲಕ್ಷ ರೂಪಾಯಿ, 5 ಲಕ್ಷ ಕ್ಯಾಶ್, ಗೋಲ್ಡ್ ರಿಂಗ್, 30,000 ರೂಪಾಯಿ ಬೆಲೆಯ ಚಿನ್ನದ ರಿಂಗ್, 70,000 ರೂಪಾಯಿ ಗೋಲ್ಡ್ ಚೈನ್ ಸೇರಿದಂತೆ ಸಾಕಷ್ಟು ಆತನಿಂದ ಪಡ್ಕೊಂಡಿದ್ದಾಳೆ ಈಕೆ. 1.5 ಲಕ್ಷ ರೂಪಾಯಿ ಆಪಲ್ ಐಫೋನ್. ಇನ್ನು ಇಷ್ಟಾದ್ರೂ ಕೂಡ 1.5 ಕೋಟಿ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ಲಂತೆ. ಹಣ ಕೊಡ್ತಿದ್ದಾಗ ಪತ್ನಿಗೆ ವಿಡಿಯೋ ಕಳಿಸ್ತೀನಿ ಅಂತ ಕಾರ್ತಿಕ್ಗೆ ಪದೇ ಪದೇ ಬೆದರಿಕೆ ಹಾಕ್ತಾ ಇದ್ಲು. ಸದ್ಯ ಜಯನಗರ ಠಾಣೆಗೆ ಉದ್ಯಮಿ ಬೇಸತ್ತು ದೂರು ಕೊಟ್ಟಿದ್ದಾರೆ. ನನ್ನ ಬಳಿ ಯಾವುದೇ ವಿಡಿಯೋ ಇಲ್ಲ ಅಂತ ಆರೋಪಿ ಸಾಧನಾ ಶೆಟ್ಟಿ ಸದ್ಯಕ್ಕೆ ಹೇಳ್ತಿದ್ದಾಳಂತೆ. ಸದ್ಯ ಜಯನಗರ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ತನಿಖೆ ಕೂಡ ನಡೀತಾ ಇದೆ. ನೋಡಿ, ಇಂಥ ವಿಡಿಯೋಗಳನ್ನ ನೋಡಿದ್ರೆ, ಸುರ ಸುಂದರಿಯರ ಫೋಟೋ ನೋಡಿದ್ರೆ, ರೀಲ್ಸ್ ನೋಡಿದ್ರೆ ಎಂತವರು ಕೂಡ ಮರಳಾಗದೆ ಇರೋದಿಲ್ಲ. ಮರಳಾಗೆ ಆಗ್ತೀರಾ. ಬಟ್ ಅದು ನೋಡ್ಬೇಕು, ಜಸ್ಟ್ ನೀವು ಸ್ಕ್ರೀನ್ ಬ್ರೌಸ್ ಮಾಡ್ಬೇಕಷ್ಟೆ. ಅದನ್ನ ಬಿಟ್ಟು ಇವ್ರ ಜೊತೆಗೆ ಸಲುಗೆ ಬೆಳೆಸ್ಬೇಕು, ಸಂಬಂಧ ಬೆಳೆಸ್ಬೇಕಂತ ಏನಾದ್ರೂ ಅಂದ್ಕೊಂಡಿದ್ದೆ ಆದ್ರೆ ನಿಮಗೆ ದೋಖಾ ಗ್ಯಾರಂಟಿ. ಅಂತದ್ದೇ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಈಕೆ ಸುರ ಸುಂದರಿ ತನ್ನ ಒಂದು ಸೌಂದರ್ಯವನ್ನೇ ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಬಿಸ್ನೆಸ್ ಮನ್ಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾಳೆ. ಅಂತವ್ರನ್ನ ತನ್ನ ಬಲೆಗೆ ಬೀಳಿಸ್ಕೊಂಡು ಅವ್ರ ಜೊತೆಗೆ ಖಾಸಗಿಯಾಗಿ ಇರುವಂತ ವಿಡಿಯೋಗಳನ್ನ ಮಾಡಿಕೊಂಡು ಆ ವಿಡಿಯೋಗಳನ್ನೇ ಇಟ್ಕೊಂಡು ನೀನಿಷ್ಟು ದುಡ್ಡು ಕೊಡಬೇಕು, ಇಂಥದ್ದು ಕೊಡಿಸ್ಬೇಕು, ಇಲ್ಲ ಅಂತಂದ್ರೆ ನಿಮ್ಮ ಫ್ಯಾಮಿಲಿಗೆ ಆ ವಿಡಿಯೋ ಕಳಿಸ್ತೀನಿ, ತೋರಿಸ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ. ಸದ್ಯ ಈಗ ಬೇಸತ್ತಿರುವಂತ ಕಾರ್ತಿಕ್ ಅಟ್ಲೀಸ್ಟ್ ಈಗಲಾದ್ರೂ ಅವ್ರಿಗೆ ಬುದ್ಧಿ ಬಂದಿದೆಯಲ್ಲ ಅಂತ ಇಲ್ಲಿವರೆಗೂ ಚಿನ್ನ ಕೊಟ್ಟಿದ್ದಾರೆ, ರಿಂಗ್ ಕೊಟ್ಟಿದ್ದಾರೆ, ಐಫೋನ್ ಕೊಡ್ಸಿದ್ದಾರೆ, ಲಕ್ಷ ಲಕ್ಷ ದುಡ್ಡು ಹಾಕಿದ್ದಾರೆ, ಕ್ಯಾಶ್ನೂ ಕೊಟ್ಟಿದ್ದಾರೆ. ಇದಾದ ಬಳಿಕ ಇನ್ನೂ ತಡ್ಕೊಳ್ಳೋದಕ್ಕಾಗಲ್ಲ ಈಕೆಯ ಬ್ಲ್ಯಾಕ್ ಮೇಲ್ ಅಂತೇಳಿ ಜಯನಗರ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಈ ರೀತಿ ನಿಮಗೂ ಕೂಡ ನಿಮ್ಮ ಜೀವನದಲ್ಲೂ ಆಗ್ತಾ ಇರಬಹುದು. ಬ್ಲ್ಯಾಕ್ ಮೇಲ್ಗೆ ನೀವು ಕೂಡ ಒಳಗಾಗ್ತಾ ಇರಬಹುದು. ನಮ್ಮ ಮಾನ ಮರ್ಯಾದೆ ಪ್ರಶ್ನೆ ಅಪ್ಪ, ವಿಡಿಯೋ ಲೀಕ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನೀವೇನಾದ್ರೂ ಇದೇ ರೀತಿಯಾಗಿ ದುಡ್ಡನ್ನ ಕೊಡ್ತಾ ಇದ್ದೀರಿ, ವಂಚನೆಗೆ ಒಳಗಾಗ್ತಾ ಇದ್ದೀರಿ ಅಂದ್ರೆ ನೀವು ಕೂಡ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಬಹುದು. ಅನೇಕರು ವಿಡಿಯೋಗಳನ್ನ AI ಆಗಿ ಬಳಸ್ಕೊಂಡು ಅದರಿಂದ ಕೂಡ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಆದ್ರೆ ಈಕೆ ತನ್ನ ಸೌಂದರ್ಯವನ್ನೇ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾಳೆ. ಇಲ್ಲಿ ಬಿಸ್ನೆಸ್ ಮೆನ್ಗಳನ್ನ ತನ್ನ ಬಲೆಗೆ ಬೀಳಿಸ್ಕೊಳ್ತಾ ಇದ್ದಾಳೆ. I'm completely decent now. Sorry madam, చూసుకోలేదు. మరేం చూస్తున్నావు? అది
ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಗಿರೀಶ್. ಈ ಪ್ರಕರಣ ಬೆಳಕಿಗೆ ಬಂದಿದ್ ಯಾವಾಗ, ಎಷ್ಟು ದಿನದಿಂದ ಈಕೆ ಆತನಿಗೆ ಟೋಪಿ ಹಾಕ್ತಾ ಇದ್ಲು, ವಂಚಿಸ್ತಾ ಇದ್ಲು, ನಿಜಕ್ಕೂ ಅಂತದ್ದೇನಾದ್ರೂ ಖಾಸಗಿ ವಿಡಿಯೋ ಇತ್ತಾ ಇಲ್ವಾ, ಸದ್ಯ ಪೊಲೀಸರ ರಿಯಾಕ್ಷನ್ ಏನು ಅಂತ? ಸೌಖ್ಯ, ಖಂಡಿತವಾಗಿಯೂ ಸೋಷಿಯಲ್ ಇನ್ಫ್ಲೂಯೆನ್ಸರ್ ಅಂತ ಹೇಳಿಕೊಂಡು ಸಾಧನಾ ಶೆಟ್ಟಿ ಅವರು ಸಾಕಷ್ಟು ರೀತಿಯ ಬ್ಲಾಕ್ ಮೇಲ್ ಅನ್ನ ಮಾಡಿದ್ದಾರೆ ಅಂತ ಹೇಳಿ ಏನು HK ಮೇಕಪ್ ಕ್ಲಿನಿಕ್ ನ ಮಾಲೀಕರಾದಂತಹ ಕಾರ್ತಿಕ್ ಪೂತ್ ಏನಿದ್ದಾರೆ ಅವರು ಜಯನಗರ ಪೊಲೀಸ್ ಠಾಣೆಗೆ ಒಂದು ದೂರನ್ನ ದಾಖಲು ಮಾಡಿದ್ದಾರೆ. ಅಷ್ಟಕ್ಕೂ ಏನಾಯ್ತು ಈ ಒಂದು ಕೇಸ್ನಲ್ಲಿ ಅಂತ ನೋಡ್ತಾ ಹೋದ್ರೆ, ಪ್ರಮೋಷನ್ ಅನ್ನ ಮಾಡುವ ನಿಮಿತ್ತ ಏನು ಕಾರ್ತಿಕ್ ಪೂತ್ ಏನಿದ್ದಾರೆ ಅವರು ಸಾಧನಾ ಶೆಟ್ಟಿಯನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾಕೆಂದ್ರೆ ಸಾಧನಾ ಶೆಟ್ಟಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆಕ್ಟಿವ್ ಆಗಿದ್ರು, ಅದೇ ರೀತಿ ಒಂದು ರೀತಿಯ ಇನ್ಫ್ಲೂಯೆನ್ಸರ್ ಅಂತಾನೆ ಹೇಳ್ಬೋದು. ಹೀಗಾಗಿ ಅವರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ನಂತರದಲ್ಲಿ ಅವರ ಪರಿಚಯ ಸ್ನೇಹಕ್ಕೆ ತಿರುಗುತ್ತೆ. ಸ್ನೇಹದಲ್ಲಿ ಏನೇನು ಕೆಲಸಗಳಾಗಬೇಕು ಎಲ್ಲವೂ ಕೂಡ ಆಗುತ್ತೆ. ಅದೇ ರೀತಿ ಆ ಎಲ್ಲಾ ವಿಡಿಯೋ, ಅದೇ ರೀತಿ ಖಾಸಗಿ ಫೋಟೋಗಳನ್ನ ಏನು ಈಕೆ ಇದ್ದಾರೆ ಈಕೆ ತಮ್ಮ ಬಳಿ ಇಟ್ಕೋತಾರೆ. ಆದ್ರೆ ಇದರ ಅರಿವು ಕೂಡ ಏನು ಕಾರ್ತಿಕ್ ಅವರಿಗೆ ಇರೋದಿಲ್ಲ. ಇದೆಲ್ಲ ಆದ ನಂತರದಲ್ಲಿ ಅಂದ್ರೆ ಸುಮಾರು 1.5 ವರ್ಷದಿಂದ ಈ ಎಲ್ಲಾ ಕೃತ್ಯಗಳನ್ನ ಆಕೆ ಮಾಡ್ಕೊಂಡು ಬಿಟ್ಟಿರ್ತಾಳೆ. ರೂಮ್ ಅಲ್ಲಿ CCTV ಆಗಿ ಇಡೋದಾಗಿರ್ಬೋದು, ಅದೇ ರೀತಿ ಮೊಬೈಲ್ ಅಲ್ಲಿ ರೆಕಾರ್ಡ್ ಅನ್ನ ಮಾಡ್ಕೊಳ್ಳೋದಾಗಿರ್ಬೋದು, ಇವೆಲ್ಲವನ್ನು ಕೂಡ ಮಾಡ್ತಾಳೆ. ಇದಾದ ನಂತರದಲ್ಲಿ ಆಕೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾಳಂತೆ. ನಂತರದಲ್ಲಿ ಆಕೆ 1.5 ಕೋಟಿ ರೂಪಾಯಿನ ಕೊಟ್ಟಿದ್ದೆ, ಆದ್ರೆ ನಾನು ಈ ಎಲ್ಲ ಖಾಸಗಿ ವಿಡಿಯೋ ಆಗಿರ್ಬೋದು, ಫೋಟೋಗಳನ್ನ ನಿಮ್ಮ ಹೆಂಡತಿಗೆ ಅಥವಾ ನಿಮ್ಮ ಕುಟುಂಬಸ್ಥರಿಗೆ ತಿಳಿಸೋದಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಹೆದರಿದ ಏನು ಕ್ಲಿನಿಕ್ ನ ಮಾಲೀಕರಾದಂತಹ ಕಾರ್ತಿಕ್ ಪೂತ ಏನಿದ್ದಾರೆ, ಈತ ಮೊದಲನೇದಾಗಿ 5 ಲಕ್ಷ ಹಣವನ್ನು ಅವರಿಗೆ ಆನ್ಲೈನ್ ಮುಖಾಂತರ ಟ್ರಾನ್ಸ್ಫರ್ ಮಾಡ್ತಾರೆ. ಇದಾದ ನಂತರದಲ್ಲಿ 5 ಲಕ್ಷ ನಗದು ರೂಪದಲ್ಲಿ ಕೊಡ್ತಾರೆ. ನಂತರದಲ್ಲಿ 30,000 ರೂಪಾಯಿದು ಒಂದು ಗೋಲ್ಡ್ ರಿಂಗ್ ಅನ್ನ ಕೊಡ್ತಾರೆ. 70,000 ರೂಪಾಯಿದು ಒಂದು ಚೈನ್ ಅನ್ನ ಕೊಡ್ತಾರೆ. ಇಷ್ಟಾದರೂ ಕೂಡ ಆಕೆಯ ಏನು ಹಂಬಲ ತೀರಿಲ್ಲ ಅಂತಾನೆ ಹೇಳ್ಬೇಕು. ದುಡ್ಡಿನ ಒಂದು ಹಂತವನ್ನ ಮೀರಿ ಆಕೆ ಮತ್ತೆ ಒಂದು ಐಫೋನ್ ಅನ್ನ ಈತನ ಬಳಿ ಕೇಳ್ತಾರೆ. ಐಫೋನ್ ಕೂಡ ಕೊಡಿಸ್ತಾರೆ 1.5 ಲಕ್ಷ ರೂಪಾಯಿದು. ಈ ರೀತಿ ಇವೆಲ್ಲವನ್ನು ಪಡೆದ ಮೇಲೆ ಮತ್ತೆ ಆಕೆ ಈತನ ಬಳಿ ಹಣವನ್ನ ಕೇಳ್ತಾಳೆ. ನನಗೆ 1.5 ಕೋಟಿಯನ್ನ ಕೊಡ್ಲಿಲ್ಲ ಅಂತ ಅಂದ್ರೆ ಖಂಡಿತವಾಗಿ ಎಲ್ಲ ಖಾಸಗಿ ಫೋಟೋವನ್ನ ನಿಮ್ಮ ಹೆಂಡತಿಗೆ ಕಳಿಸ್ತೀನಿ ಅಂತ. ಆ ಒಂದು ಸಂದರ್ಭದಲ್ಲಿ ಈತ ಇಲ್ಲ ಅಂತ ಹೇಳ್ತಾನೆ. ಇದೆಲ್ಲ ಆದ ನಂತರದಲ್ಲಿ ಆಕೆ ನೇರವಾಗಿ ಅಂದ್ರೆ ಸಾಧನಾ ಶೆಟ್ಟಿ ಏನಿದ್ದಾರೆ ಇನ್ಫ್ಲೂಯೆನ್ಸರ್ ಅಥವಾ ಆರೋಪಿ, ನೇರವಾಗಿ ಆತನ ಹೆಂಡತಿಗೆ ಎಲ್ಲ ಖಾಸಗಿ ಫೋಟೇಜ್ ಆಗಿರ್ಬೋದು, ಅದೇ ರೀತಿ ವಿಡಿಯೋಗಳನ್ನ ಕಳಿಸ್ತಾರೆ. ನಂತರದಲ್ಲಿ ಅವರ ಮನೆಯಲ್ಲಿ ಕಿರಿಕ್ ಅಥವಾ ಜಗಳ ಶುರುವಾಗುತ್ತೆ ಅಂತಾನೆ ಹೇಳ್ಬೇಕು. ಈಕೆಯಿಂದ ಅವರ ಮನೆಯ ನೆಮ್ಮದಿ ಹಾಳಾಗುತ್ತೆ, ಕುಟುಂಬದ ಜಗಳ ಬೀದಿಗೆ ಬೀಳುತ್ತೆ ಅಂತಾನೆ ಹೇಳ್ಬೇಕು. ಇದೆಲ್ಲ ಆದ ನಂತರದಲ್ಲಿ ಏನು ಕಾರ್ತಿಕ್ ಪೂತ ಇದ್ದಾರೆ ಅವರು ಜಯನಗರ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನ ದಾಖಲು ಮಾಡ್ತಾರೆ. ದೂರಿನ ಅನ್ವಯ ಆಕೆಗೆ ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಜಯನಗರ ಪೊಲೀಸರು ಕರೆದಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಆಕೆ ಹೇಳಿದ್ದಾಳಂತೆ, ನನ್ನ ಹತ್ತಿರ ಯಾವುದೇ ಆ ರೀತಿಯ ವಿಡಿಯೋಗಳು ಇಲ್ಲ ಅಂತ. ಆದ್ರೆ ಖಂಡಿತವಾಗಿಯೂ ಈ ರೀತಿಯ ವಿಡಿಯೋ ಇಲ್ಲದೇನೆ ಯಾರು ಕೂಡ ಒಬ್ಬ ಬಿಸ್ನೆಸ್ ಮನ್, ಅದರಲ್ಲೂ ಕೂಡ ಬೆಂಗಳೂರು ಸೇರಿದಂತೆ ಹೈದರಾಬಾದ್ ಅಲ್ಲೂ ಕೂಡ ಈತ ಬ್ರಾಂಚ್ ಅನ್ನು ಹೊಂದಿದ್ದಾರೆ. ಇವರು ಈ ರೀತಿಯ ಒಂದು FIR ಅನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಒಂದು ದೂರು ದಾಖಲಾಗಿದೆ. 2ನೇ ಬಾರಿ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಬರುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ತನಿಖೆಯ ನಂತರವಷ್ಟೇ ನಿಜವಾಗಿಯೂ ಯಾರದ್ದು ತಪ್ಪು, ಅವರಿಬ್ಬರ ಮಧ್ಯೆ ಯಾವೆಲ್ಲ ಕಾರಣಗಳಿಗೆ ಈ ರೀತಿ ಆಗಿದೆ ಅನ್ನೋದು ಬೆಳಕಿಗೆ ಬರುತ್ತೆ. ಸೌಖ್ಯ. ಥ್ಯಾಂಕ್ ಯು ಗಿರೀಶ್.